ನ್ಯಾಚುರಲ್ ಆಗಿ ಇವಾಗ ಮದುವೆ ಆಗಿ ನೀವು ಮಕ್ಕಳು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಆ ಥರ ಒಂದು ಯಾಂತ್ರಿಕವಾದಂತಹ ಇದಲ್ವಲ್ಲ, ಅದು ಆ್ಯಕ್ಟ್ ಅಲ್ಲ, ಭಾವನಾತ್ಮಕವಾಗಿರುವಂತಹ ಮನಸ್ಸಿಗೂ ಸಂಬಂಧಪಟ್ಟಂತಹ ಆ್ಯಕ್ಟ್ ಅದು. ದೆನ್ ಯು ಹ್ಯಾವ್ ಟು ಗೋ ಥ್ರೂ ದ ಹೋಲ್ ಪ್ರಾಸೆಸ್. ಅವ್ರು ನಮಗೆ ಮನಸ್ಸಿಗೆ ಹತ್ತಿರ ಆಗಬೇಕು, ಆಲ್ ದ್ಯಾಟ್ ನೋ ಭಾವನಾ. ಸೊ ಇದೆಲ್ಲ ಆಗ್ತಿರ್ಬೇಕಾದ್ರೆ ಒಂದ್ಸತಿ ಬಟ್ ಐ ಸ್ಟಿಲ್ ವೆಂಟ್ ಅಹೆಡ್. I thought we should have a quick relationship and make sure we have a child ಅಂತ. ಆದರೆ ಅದು ಹಂಗಾಗಲ್ಲ. ಅದು ನಮ್ಗೆ ಗೊತ್ತಿದೆ, ಅದು ಮನಸ್ಫೂರ್ತಿಯಾದಂಥ ಸಂಬಂಧ ಅಲ್ಲ, ಅದು ಮನಸ್ಸಿಂದ ಬಂದಂಥ ಸಂಬಂಧ ಅಲ್ಲ, ಅನಿವಾರ್ಯತೆಗೆ ಒಂದು ಸಂಬಂಧ ನನಗೆ ಬೇಕು ಅಂತ ನಾನು ಕಲ್ಪಿಸ್ಕೊಂಡಿರೋದು. ಯು ನಾಟ್ ಸ್ಯಾಟಿಸ್ಫೈಡ್. ಅದರಲ್ಲೊಂದು ಸಮಾಧಾನ ಇಲ್ಲ, ಅದರಲ್ಲೊಂದು ಖುಷಿ ಇಲ್ಲ, ಅದರಲ್ಲಿ ಆವಾಗ ಒಂದು ರಿಗ್ರೆಟ್ ಅನ್ನೋಕ್ಕಿಂತ ಒಂದು ಅಸಮಾಧಾನ ಇದೆ. ಆಮೇಲೆ ಇದು ನಾನಲ್ಲ ಅಂತ ಹೇಳ್ತಾ ಇರುತ್ತೆ ಪದೇ ಪದೇ. ಸೊ ಇಟ್ ಮೇಕ್ಸ್ ಯು ಗೋ ಇನ್ ಟು ಲಾಟ್ ಆಫ್ ಕನ್ಫ್ಯೂಷನ್. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಇನ್ಫ್ಯಾಚುಯೇಷನ್ ಅಲ್ಲ, ಅಟ್ರಾಕ್ಷನ್ ಅಲ್ಲ, ಏನೂ ಅಲ್ಲ. ಅದೆಲ್ಲ ದಾಟಿ ಆಗಲೇ ಬಂದುಬಿಟ್ಟಿದ್ದೀವಿ ನಾವು ತುಂಬ ವರ್ಷ. ಅದರಿಂದ ಆ ಅಟ್ರಾಕ್ಷನ್ನು ನನಗೇನು ತಿಳಿದೆ ನಾನು ಮಾಡಿದೆ. ಐ ವಾಸ್ ಸೋ ಅಟ್ರಾಕ್ಟೆಡ್, ಐ ವಾಸ್ ಸೋ ಮಚ್ ಇನ್ ಟು ಸೋ ಮಚ್ ಆಫ್ ದ ಪರ್ಸನ್. ಅದೆಲ್ಲ ಆಯಿತು. ಇಟ್ಸ್ ನಾಟ್ ಅಬೌಟ್ ಆಲ್ ದ್ಯಾಟ್. ಇದು ಯಾವುದೂ ಅಲ್ಲ. ಇದು ನನಗೆ ಇಷ್ಟೇ ಇರೋದು ನನ್ನ ಮನಸ್ಸಲ್ಲಿ. ಇದಕ್ಕೊಂದು ನನಗೆ ವ್ಯವಸ್ಥೆ ಬೇಕು. ಆಬ್ವಿಯಸ್ಲಿ ಪುರುಷ ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ ಪ್ರಕೃತಿ. ದೆನ್ ಎಷ್ಟೇ ವ್ಯವಸ್ಥೆ, ಏನೇ ವಿಜ್ಞಾನ, ಏನೇ ಇದ್ರೂ ಯು ವಾಂಟ್ ಟು ಗೋ ಹೆಡ್. ಅದು ಎಲ್ಲಿ ಸರಿ ಬರಲ್ಲ ಅಂತ ಅನ್ಸುತ್ತೆ. ಆಮೇಲೆ ನನ್ನ ನಿರ್ಧಾರ ನನ್ನ ಜೀವನಕ್ಕೆ ಎಲ್ಲೋ ಸರಿ ಅಲ್ಲ ಅಂತ ಅನ್ನಿಸ್ತದೆ. ಇಷ್ಟು ವರ್ಷ ಇಲ್ಲದೇ ಇರೋ ನಿರ್ಧಾರಗಳನ್ನು ನಾನು ಈಗ ನನ್ನ ಜೀವನಕ್ಕೆ ತೊಗೊಂಡಿದ್ದೀನಿ. ಅದು ನನ್ನ ಜೀವನಕ್ಕೆ ಸರಿಯೋ ತಪ್ಪೋ ಅಂತ ನಾನು ಯೋಚನೆ ಮಾಡ್ತಾಯಿಲ್ಲ. ಆಮೇಲೆ ನನ್ನ ಜೀವನಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ವಿ ಹ್ಯಾವ್ ಅ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಇಟ್ಸ್ ಫುಲ್ ಆಫ್ ಮೆನಿ ಥಿಂಗ್ಸ್. ಹೊರಗಡೆ ನೋಡೋಕ್ಕೇನಲ್ಲ, ಪ್ರೂವ್ ಮಾಡೋಕ್ಕಲ್ಲ ದಟ್ ಐ ಹ್ಯಾವ್ ಅ ಪರ್ಸನಾಲಿಟಿ ಅಂತ ಅಲ್ಲ. ಅದೊಂದು ವ್ಯಕ್ತಿತ್ವ ಆಗಲೇ ಒಂದು ಬಿಲ್ಡ್ ಆಗಿದೆ. ಅದು ನಂದು. ಬೈತೀನಿ ಅಂದರೆ ಬೈತೀನಿ, ನೇರವಾಗಿದ್ದೀನಿ ಅಂದರೆ ನೇರವಾಗಿ ಮಾತಾಡ್ತೀನಿ. ಇಟ್ ಈಸ್ ಆಲ್ ಬಿಕಮ್ ಪಾರ್ಟ್ ಆಫ್ ಯು. ಈಗ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಬದಲಾಗೋಕ್ಕಾಗಲ್ಲ. ಆಮೇಲೆ ಯು ಕ್ಯಾಂಟ್ ಸ್ಟೂಪ್ ಡೌನ್.